ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತ ಡಿನ್ನರ್ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಅವರು ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಿದೆ, ಅದರ ನಡುವೆ ಡಿನ್ನರ್ ಪಾಲಿಟಿಕ್ಸ್ ಸದ್ದು ಮಾಡ್ತಿದೆ. ಚನ್ನಪಟ್ಟಣದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಅವರು ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಕೈ ಶಾಸಕರಿಗೆ ಒಂದಂತೂ ಈಗ ಗೊತ್ತಾಗ್ಬಿಟ್ಟಿದೆ, ಅವ್ರಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂತ ಅವರಿಗೆ ಗೊತ್ತಾಗ್ತಿದೆ. 2 ವರ್ಷದಿಂದ ಸಿಎಂ ಯಾರು ಅನ್ನುವಂತ ಚರ್ಚೆನೇ ನಡೀತಾ ಇದೆ. ಜಗಳದಲ್ಲೇ ಕಾಂಗ್ರೆಸ್ ಸರ್ಕಾರ ಮುಂದೂಡ್ಕೊಂಡು ಹೋಗ್ತಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದೇ ಇಲ್ಲ, ಮರೀಚಿಕೆ ಆಗಿದೆ. ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲದಂತಾಗೋಗಿದೆ ಈಗ. ಇದು ಅಶೋಕ್ ಅವರ ಮಾತು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಾಪರಾಗಿದೆ ಅಂತಾರವರು. ಆ ಮೂಲಕವಾಗಿ ಮತ್ತೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಸಾಕಷ್ಟು ಬೆಳವಣಿಗೆ ಆಗ್ತಿದೆ. ಅದರಲ್ಲೂ ಕೂಡ ನಿನ್ನೆ ಪ್ರಮುಖವಾಗಿ ಒಂದು ಡಿನ್ನರ್ ಪಾಲಿಟಿಕ್ಸ್ ಕೂಡ ನಡೆಯಿತು. ಎಲ್ಲ ಶಾಸಕರು, ಅದರಲ್ಲೂ ಕೂಡ DCM ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರೆಲ್ಲ ಇದ್ರು. ಹುಟ್ಟು ಹಬ್ಬದ ನೆಪವೋ ಅಥವಾ ಭೇಟಿಯಾಗೋದಕ್ಕೊಂದು ಸಮಯಾವಕಾಶವನ್ನ ಕಾಯ್ತಿದ್ರೋ ಗೊತ್ತಿಲ್ಲ. ಇದೇ ವಿಚಾರವಾಗಿ ವಿಪಕ್ಷ ನಾಯಕ ಅಶೋಕ್ ಅವರು ಮಾತನಾಡ್ತಾ ಹೇಳ್ತಾರೆ, ನೋಡಿ 2 ವರ್ಷದಿಂದಲೂ ಕೂಡ ರಾಜ್ಯದಲ್ಲಿ ಸಿಎಂ ಯಾರು ಅನ್ನೋ ಚರ್ಚೆ ಆಗ್ತಿತ್ತು. ಸಿದ್ದರಾಮಯ್ಯನವರ ಅಥವಾ ಅವ್ರ ಕುರ್ಚಿಯಿಂದ ಇಳಿತಾರ ಅನ್ನೋದು, ಅಭಿವೃದ್ಧಿ ಕೆಲಸ ಅನ್ನೋದು ಈ ರಾಜ್ಯದಲ್ಲೇ ಆಗಿಲ್ಲ, ಸರ್ಕಾರ ಪಾಪರಾಗಿದೆ, ಹಣ ಇಲ್ಲ ಅಂತ ರಾಜ್ಯ ಸರ್ಕಾರವನ್ನ ಮಾತಿನಲ್ಲೇ ಕುಟುಕುವನ್ನ ಕೆಲಸವನ್ನ ವಿಪಕ್ಷ ನಾಯಕ ಅಶೋಕ್ ಅವರು ಮಾಡಿದ್ರು. ಮತ್ತೊಂದು ಅಪ್ಡೇಟ್ ಇದೆ. ಜೊತೆಲಿ ಕಾಂಗ್ರೆಸ್ ಈಗ ನಾನಾ ನೀನಾ ಅನ್ನುವಂತ ಜಗಳದಲ್ಲಿದ್ದಾರೆ ಅವರೆಲ್ಲ. ಪವರ್ ಪಾಲಿಟಿಕ್ಸ್ ನಿಂದ ಅಭಿವೃದ್ಧಿ ಕುಂಠಿತ ಆಗಿದೆ. ಈಗಾಗಲೇ 3 ಲಕ್ಷ ಕೋಟಿ ಸಾಲವನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಸರ್ಕಾರದಿಂದ ರಾಜ್ಯದ ಅಭಿವೃದ್ಧಿ ಆಗಲ್ಲ. ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಗ್ಯಾರಂಟಿ ಯೋಜನೆಗಳನ್ನ ಘೋಷಿಸಿದ್ರು. ಈಗ ಗ್ಯಾರಂಟಿ ಕೊಡಿ, ಇಲ್ಲದಿದ್ರೆ ನಾವು ಬಿಡೋದಿಲ್ಲ ಅಂತಿದ್ದಾರೆ. ಮೊದಲು ಘೋಷಿಸುವಾಗ ಇವರಿಗೆ ಜ್ಞಾನ ಇರಲಿಲ್ವಾ, ಅರ್ಥ ಆಗಿರ್ಲಿಲ್ವಾ ಇದ್ರ ಬಗ್ಗೆ ಅಂತ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಚನ್ನಪಟ್ಟಣದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಹೇಳ್ತಾರೆ, ಒಂದು ಕಡೆ ಈ ಗಿವ್ ಇಟ್ ಬ್ಯಾಕ್ ಇರುವಂಥ ವಿಚಾರಗಳಿರ್ಬೋದು, ವಾಪಸ್ ಕೊಟ್ಬಿಡ್ತಾರೆ, ಗ್ಯಾರಂಟಿಗಳು ವರ್ಕ್ ಆಗ್ತಿಲ್ಲ, ಹಣದ ಕೊರತೆಗಳು, ನಾಯಕತ್ವದ ಗೊಂದಲಗಳು, ಅನೇಕ ಸುಮಾರು 3 ಲಕ್ಷ ಕೋಟಿ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇವರಿಂದ ಅಭಿವೃದ್ಧಿನೇ ಆಗೋದಿಲ್ಲ, ಬರೀ ಇಲೆಕ್ಷನ್ ಗೆಲ್ಲೋದಕ್ಕೆ ಮಾತ್ರ ರಾಜ್ಯದ ಜನರ ವಿಶ್ವಾಸವನ್ನು ಗೆಲ್ಲುವಂಥ ಕೆಲಸ ಮಾಡಿದ್ರು, ಅವ್ರಿಗೆ ಒಂಚೂರು ಜ್ಞಾನವೇ ಇಲ್ಲ ಅಂತ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಆಲ್ರೆಡಿ ಬರಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ. ಈ ರೀತಿ ಇದ್ರೆ ಅಲ್ಲ, ಕಳೆದ 2 ವರ್ಷದಿಂದ ಏನು ನೋಡ್ತಾ ಇದ್ದಾರೆ? ಪ್ರತಿದಿನ ಮುಖ್ಯಮಂತ್ರಿ ಯಾರು, ಕಾಂಗ್ರೆಸ್ ಅಧ್ಯಕ್ಷ ಯಾರು, ಇದೇ ಜಗಳದಲ್ಲೇ, ಇವೆರಡು ಜಗಳದಲ್ಲೇ ನಡೀತಾ ಇದೆಯಲ್ಲ. ಅಭಿವೃದ್ಧಿ ಏನಾನು ಆಗ್ತಾ ಇದೆಯಾ? ಅಭಿವೃದ್ಧಿ ಅನ್ನೋದಿಲ್ಲ. ಒಂದು ಗುದ್ಲಿ ಪೂಜೆನೂ ಪ್ರಾರಂಭ ಮಾಡಿಲ್ಲ, ಹಣ ಇಲ್ಲ. ಇವತ್ತು ಯಾವುದೋ ಯೂನಿವರ್ಸಿಟಿ ಮೆಡಲ್ ಕೊಡ್ತಾರೆ ಗ್ರಾಜ್ಯುಯೇಷನ್ ಡೇಗೆ. ಆ ಗ್ರಾಜ್ಯುಯೇಷನ್ಗೆ ಮೆಡಲ್ ಕೊಡೋಕೆ ದುಡ್ಡಿಲ್ಲ ಅಂತೇಳಿ ಆ ಮೆಡಲ್ನೇ ಕಟ್ ಮಾಡಿಬಿಟ್ಟವ್ರು, ಅರ್ಧ ಮೆಡಲ್ ಕೊಡ್ತಾವ್ರಂತೆ. ಪಾಪ ಅವನ ಜೀವನದ ಸಾಧನೆ ಅದು. ಒಬ್ಬ ವಿದ್ಯಾರ್ಥಿಗೆ ಗ್ರಾಜ್ಯುಯೇಷನ್ ಡೇ ಅನ್ನೋದು ಅವನ ಜೀವನ ಸಾಯೋವರೆಗೂ ಅವನು ಆ ಫೋಟೋ ಇಟ್ಕೊಂಡಿರ್ತಾನೆ. ಆ ಫೋಟೋ ಇಟ್ಕೊಂಡಿರ್ತಾನೆ ಸಾಯೋವರೆಗೂ. ಅವನ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ತೋರಿಸ್ತಾರೆ. ಅಂಥದಕ್ಕೆ ಕತ್ರಿ ಹಾಕವ್ರೆ. ಹಣ ಇಲ್ಲ ಇಲ್ಲಿ. ಅಂಗನವಾಡಿ ಮಕ್ಕಳು ಊಟಕ್ಕೆ ಎಷ್ಟು ಕೊಡ್ತಾರೆ ಗೊತ್ತಾ? ತರಕಾರಿಗೆ 50 ಪೈಸೆ ಕೊಡ್ತಾರೆ. ಅಂದರೆ 80 ಜನ ಮಕ್ಕಳಿಗೆ 1 kg ತರಕಾರಿ, 80 ಜನ ಮಕ್ಕಳಿಗೆ 1 kg ತರಕಾರಿ ಸಾಧ್ಯನಾ? ಅದರಲ್ಲಿ ಒಂದು ಕಾಳು ಬರಲ್ಲಲ್ರಿ, ಒಂದು ಅವರೇ ಕಾಳನ್ನು ಬರಲ್ಲ ನಿಮಗೆ. ಅಂದರೆ ಸರ್ಕಾರ ಪಾಪರಾಗಿದೆ. ಅದಕ್ಕೆ ದುಡ್ಡು ಹೊಡಿಯೋಕ್ಕೆ ಏನು ಬೇಕೋ ಆ ಸ್ಕೀಮ್ಗಳನ್ನು ಮಾಡ್ತಾ ಇದ್ದಾರೆ. ಈ ಸರ್ಕಾರ ಇವತ್ತು ಅಧಿಕಾರದ ಹಂಚಿಕೆ ನಾನಾ ನೀನಾ ಅನ್ನೋದರಲ್ಲಿ ಜಗಳದಲ್ಲಿ ಇದ್ದಾರೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಈ ಪವರ್ ಪಾಲಿಟಿಕ್ಸಲ್ಲಿ ಇಡೀ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ. ನಾವು ಹೇಳೋವಂಥದ್ದು, ನೀನು ಯಾವನ್ನ ಮಾಡ್ಕೊಳ್ರಿ, ಅಭಿವೃದ್ಧಿ ಮಾಡಿ, ಹಣ ಬಿಡುಗಡೆ ಮಾಡಿ. ಈಗಾಗಲೇ 3 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯ. 3 ಲಕ್ಷ ಕೋಟಿ ಸಾಲ ಸಿದ್ದರಾಮಯ್ಯ ಒಬ್ಬರೇ ಮಾಡಿರೋದು 3 ವರ್ಷದಲ್ಲಿ. ಅದರಿಂದ ಈ ಪಾಪರ್ ಸರ್ಕಾರ ಇರೋವರೆಗೂ ಕೂಡ ರಾಜ್ಯದ ಜನತೆಗೆ ಒಳಿತಾಗಲ್ಲ. DK ಶಿವಕುಮಾರ್ ಕೂಡ ಮತ್ತೊಂದು ಕಡೆ ಹೇಳಿ ಗ್ಯಾರಂಟಿ ಯೋಜನೆಗಳಿಂದ ಹೊರೆ ಆಗ್ತಾ ಇದೆ ಅಂತ. ಅದನ್ನು ಇವತ್ತು ಸಿದ್ದರಾಮಯ್ಯನೂ ಕೂಡ ಅದನ್ನು ಒಪ್ಕೊಂತಾರೆ. ಹಿಂದೆ ದೇಶಪಾಂಡೆ ಇರ್ಬೋದು, ಭಾಳಷ್ಟು ಜನ MLAಗಳು ಹೇಳ್ಬಿಟ್ಟಿದ್ದಾರೆ ಗ್ಯಾರಂಟಿ ಹೊರೆ 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 ಅಂತ. ಹೊರೆ ಅಂತ ಗೊತ್ತಿದ್ದ ಮೇಲೂ ಕೂಡ ಚುನಾವಣೆಯಲ್ಲಿ ಗೆಲ್ಲಕ್ಕೋಸ್ಕರ ಮಾಡಿದ್ರಲ್ಲಪ್ಪ, ಕೊಡ್ರಿ. ಇವಾಗ
ನೀವು ಕೊಟ್ಟಿಲ್ಲ ಅಂದ್ರೆ ನಾವು ಬಿಡಲ್ಲ, ನೀವು ಗ್ಯಾರಂಟಿ ಕೊಟ್ಟಿಲ್ಲ ಅಂದ್ರೆ ನಾವು ಬಿಡಲ್ಲ ಹೇಳಿ ಗೆದ್ದಿದ್ದೀರಲ್ಲ ಚುನಾವಣೆಯನ್ನ. ರಾಜ್ಯದ ಬೊಕ್ಕಸ ಹಾಳಾಗುತ್ತೆ, ಅಭಿವೃದ್ಧಿ ಕುಂಠಿತ ಆಗುತ್ತೆ, ಜ್ಞಾನ ಬಿಡಿರ್ಲಿಲ್ವ ನಿಮಗೆ? ಗೆಲ್ಲೋದೊಂದೇ ಮಾನದಂಡ ಮಾಡ್ಕೊಂಡು ನೀವು ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ರಿ. ಈಗ ಗ್ಯಾರಂಟಿಯ ಫಲವಾಗಿ ಇಡೀ ರಾಜ್ಯದ ಜನ ಅಭಿವೃದ್ಧಿ ಶೂನ್ಯವಾಗಿ ರಸ್ತೆಗಳು ಹಾಳಾಗಿದೆ, ಹಣ ಸಂಬಳ ಕೊಡೋಕ್ಕೂ ಹಣ ಇಲ್ಲ, ಆಸ್ಪತ್ರೆಗಳಲ್ಲಿ ಮೆಡಿಸಿನ್ನೇ ಇಲ್ಲ, ಆರೋಗ್ಯ ಸಚಿವ ಕಾಣೆಯಾಗಿದ್ದಾರೆ. ಈ ಥರದ ಪರಿಸ್ಥಿತಿ